ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ, ನಮ್ಮ ದೇಶದ ಎರಡು ವಿಷಯದ ಸುದ್ದಿ ಹೇಳಬೇಕು ಅಂತ ಆಸೆ. ನಮ್ಮ ದೇಶ ಸುದ್ದಿ ಏನಪ್ಪ ಹಂಗಂದರೆ ನೀಟ್ ಪರೀಕ್ಷೆ ಅಂತೆ. ನೀಟ್ ಪರೀಕ್ಷೆ ಹೆಸರಲ್ಲಿ ಸ್ಟ್ರೈಕು. ಎಲ್ಲಿ? ದಿಲ್ಲಿನಲ್ಲಿ ಲೋಕಸಭೆ ಹತ್ರ ಹೋಗಿ ಗಲಾಟೆ ಎಲ್ಲ ಮಾಡಿದ್ರು. ಕಾಕ್ರೋಚ್ ಪಾರ್ಟಿ ಅಂತೆ. ಕಾಕ್ರೋಚ್ ಪಾರ್ಟಿಯವರು ಹೆಸರು ಮಕ್ಕಳದು, ಆದರೆ ಅವರೆಲ್ಲ ಅಲ್ಲಿ ಮಾಡ್ತಾ ಇರೋದೆಲ್ಲ ಏನು ಗೊತ್ತಾ? ದೇಶದ ವಿಷಯ. ಒಬ್ಬನಿಗೆ 370 ಇದಾಗಬೇಕಂತೆ, ಬೈಫಿಕೇಷನ್ ಆಗಬೇಕಂತೆ. ಇನ್ನೊಬ್ಬನಿಗೆ ಅಲ್ಲಾಹು ಅಕ್ಬರ್ ಅಂತೆ. ಇನ್ನೊಬ್ಬನಿಗೆ ಇನ್ನೊಂದು ಆಗಬೇಕಂತೆ. ಎಲ್ಲ ಅದು ಯಾರೋ ಲೇಡಿ ಹೇಳ್ತಾಳೆ, ಏನು ಭೂತಾಯಿಗೆ ಗಂಡ ಯಾರು? ಗಂಡ ಯಾರಮ್ಮ? ನಿನ್ನ ಗಂಡನೇ ಅವ್ರ ಗಂಡ ಇರ್ಬೋದು, ಅರ್ಥ ಆಯ್ತಾ? ನಿನ್ನೇ ಭೂತಾಯಿ ಅಂತ ಹೇಳ್ತೀವಿ, ಆದರೆ ನೀನು ಅದು ಅರ್ಥ ಮಾಡ್ಕೊಂಡಿಲ್ಲ. ಹಂಗಂತಂದರೆ ನಿನಗೆ ನಾನು ಹೆಂಗಮ್ಮ ಹೇಳಲಿ ನಾನು? ಅರ್ಥ ಆಯ್ತಾ? ಹಿಂಗೆ ಬೇಡದಿರೋ ವಿಷಯಗಳೆಲ್ಲ ಚರ್ಚೆ ಅಲ್ಲಿ ಹೆಸರಿಗೆ ಯಾರ್ದು? ಮಕ್ಕಳಿಗೆ. ನೀಟ್ ವಿಷಯವಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಹಿಂಗಂತ. ಕಾಕ್ರೋಚ್ ಪಾರ್ಟಿ ಅಂತ ಹೆಸರಿಕೊಂಡು, ಅಮೇರಿಕದಲ್ಲಿ ಹೆಸರಿಕೊಂಡು ಇಲ್ಲಿ ಬಂದು ಹೋರಾಟ ಮಾಡಿ ಸಾವಿರಾರು ಜನನಿಗೆ ಸೇರಿಸಿ ಅಲ್ಲೋಲ ಕಲ್ಲೋಲ ಮಾಡಿ ಅದರಲ್ಲಿ ನಿಮ್ಮ ರೌಡಿಸಮ್ ಮತ್ತು ನಿಮ್ಮನ್ನೀಗ ಪೊಲೀಸ್ನವರು ಅರೆಸ್ಟ್ ಮಾಡೋ ಲೆವೆಲ್ಗೆ, ಪೊಲೀಸ್ನವರು ದನಗಳು ಬಡ್ದಂಗೆ ಬಡ್ದಾಕ್ಬಿಟ್ರು. ಮತ್ತು ಅವ್ರನ್ನ ಪೊಲೀಸ್ನವರ 100-120 ಜನ ಪೊಲೀಸ್ನವ್ರಿಗೆ ಏಟಾಗಿದೆ ಅಲ್ಲಿ. ಪೊಲೀಸ್ನವ್ರಿಗೆ ಏಟ್ ಜಾಸ್ತಿ ಆಗಿದೆಯಾ ಇಲ್ಲ ಪ್ರೈವೇಟ್ ಅವ್ರಿಗಾಗಿದೆಯಾ ಗೊತ್ತಿಲ್ಲ. ಸ್ಟ್ರೈಕ್ ಮಾಡೋರಿಗೆ ಎಷ್ಟು ಜನಕ್ಕೆ ಏಟಾಗಿದೆ ಗೊತ್ತಿಲ್ಲ, ಆದರೆ ಪೊಲೀಸ್ನವ್ರು ಮಾತ್ರ 120 ಜನಕ್ಕೆ ಏಟಾಗಿದೆ. ಇದು ಹೆಂಗಿದೆ ನೋಡಿ. ಹಂಗಾರೆ ಇವ್ರಿಗಿಂತ ಪೊಲೀಸ್ನವರೇ ಜಾಸ್ತಿ ಇದ್ರಾ? ಕಲ್ಲು ತಗೊಂಡು ಹೊಡೆಯೋದಕ್ಕೆ ಇಲ್ಲಿಂದ ಡೆಲ್ಲಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕಾಗಿತ್ತಾ? ಇಲ್ಲ ಬಾಂಬೆಯಿಂದ ಡೆಲ್ಲಿಗೆ ಬರಬೇಕಾಗಿತ್ತಾ ಕಲ್ಲು ತಗೊಂಡು ಹೊಡೆಯೋಕ್ಕೆ? ಎಜುಕೇಷನ್ ಮಾಡ್ತಾ ಇರೋದು ಏನಕ್ಕೆ? ಎಜುಕೇಷನ್ ಬುದ್ಧಿವಂತರು ಅಂತ ಅದು ಹೇಳೋದಕ್ಕೆ. ನೀವು ಬುದ್ಧಿವಂತರ ನಿಜವಾಗಿ ಕಲ್ಲು ತಗೊಂಡು ಹೊಡೆಯೋರು? ಕಲ್ಲು ಯಾರು ತಗೊಂಡು ಹೊಡಿಬೇಕು? ದನ ಕಾಯೋನು ತಗೊಂಡು ಹೊಡೆದ್ರೆ ಪರವಾಗಿಲ್ಲಪ್ಪ, ಅವ್ನು ದನ ಕಾಯ್ತಾನೆ, ಅವ್ನಿಗೇನೋ ಬುದ್ಧಿ ಇಲ್ಲ, ಹೊಡೆದ ಹಂಗನ್ಬೋದು. ನೀವೆಲ್ಲ ಎಜುಕೇಟೆಡ್ ಅಂತೀರಲ್ಲ, ಎಜುಕೇಟೆಡ್ ಅಂತೇಳಿ ಈ ಥರ ಎಲ್ಲ ಗಲಾಟೆಗಳು ದೊಂಬಿಗಳು ಮಾಡೋದಕ್ಕೆ ಚೆನ್ನಾಗಿರುತ್ತಾ? ನಿನ್ನೆ ಇಲ್ಲೂ ಅಷ್ಟೇ, ಶಿವಾಜಿನಗರದಲ್ಲಿ ಗಲಾಟೆ ಮಾಡಿಬಿಟ್ಟ ಯಪ್ಪ ಯಾರೋ. ಅವನು ಆಮೇಲೆ ಹೇಳ್ತಾನೆ, ಇಂದು ಗಣೇಶನ್ ಟೆಂಪಲ್ಗೆ ಇದಾಕಕ್ಕೆ ಬಂದರು, ಅದಕ್ಕೆ ಬಂದರು ಶಿವಾಜಿನಗರದಲ್ಲಿ. ನೋ ಪಾರ್ಕಿಂಗಲ್ಲಿ, ಇದರಲ್ಲಿ ಫುಟ್ಪಾತಲ್ಲಿ ಇದನ್ನಿಟ್ಟು ವ್ಯಾಪಾರ ಮಾಡಬೇಡಿ ಅಂತ ಕೇಳಕ್ಕೆ ಬಂದವ್ರಿಗೆ ದೊಡ್ಡನೆ ತಗೊಂಡು ಹೊಡಿತೀರಾ ಅಂದರೆ ನಿಮ್ಮನ್ಯಾಗ ಏನು ಅಂದ್ಕೋಬೇಕು? ನೀವು ಯಾವ ಚಳುವಳಿಗಾರರು? ನೀವು ಚಳುವಳಿಗಾರರು ಮತ್ತು ಹೋರಾಟಗಾರರು, ನೀವು ಸಂಘ ಸಂಸ್ಥೆಗಳು ಕಟ್ಕೊಂಡಿರೋರು, ನಿಮಗೆಲ್ಲ ಸಹಾನುಭೂತಿ ಇಲ್ಲದ ಮೇಲೆ ಯಾಕೆ ಕಟ್ಕೋತೀರ ಸಹಾನುಭೂತಿನಿ? ಇದೀಗ ಈ ಥರ ಎಲ್ಲ ಗಲಭೆಗಳು, ಅರ್ಥ ಆಯ್ತಾ? ನಮ್ಮ ಇವರು DK ಶಿವಕುಮಾರ್ ಅವರು ಇಲ್ಲಿಂದ ದಿಲ್ಲಿಗೆ ಹೋಗಿ ಸಚಿವ ಸಂಪುಟನಿಗೆ ನಾನು ವಿಸ್ತರಣೆ ಮಾಡಿಸ್ತೀನಿ, ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೋದರು. ಅಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಲ್ಲ, ಇವರು ಆ ಗಲಾಟೆಗೆ ಭಾಗಿಯಾಗಬೇಕಾಯಿತು. ಲೋಕಸಭೆ ಮುಂದೆ ಇವರು ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪಾರ್ಟಿ ಸಹಪಾಠಿಗಳು ಎಲ್ಲರೂ ಸ್ಟ್ರೈಕ್ ಮಾಡೋದು ನೋಡಿ, ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ಜೊತೆಯಲ್ಲಿ ಹೋಗಿದ್ದವರೆಲ್ಲ ಅಲ್ಲಿಗೆ ಹೋಗಿದ್ರು ಲೋಕಸಭೆಗೆ. ನೋಡ್ದ ನಾವು ಹೆಂಗೆ ಮಾಡಿದ್ವಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ DK ಶಿವಕುಮಾರ್ ಅವರು ಸ್ಪೀಚ್ ಮಾಡ್ತಾಯಿದ್ರು, ಅರ್ಥ ಆಯ್ತಾ? ನಾನು ದಿಲ್ಲಿನಲ್ಲೂ ನಂದು ವೈಭವ ಇದೆ ಅಂತ. ಅಯ್ಯೋ ದಡ್ಡ, ನಗು ಬರ್ತದೆ, ನಗು ಆಯಿತಾ? ಅಲ್ಲಿ
ನೀವೆಲ್ಲ ಮಾಡಿರೋದ್ರಿಂದ ಯಾರಿಗೆ ಒಳ್ಳೇದಾಯಿತು, ಯಾರಿಗೆ ಕೆಟ್ಟದ್ದಾಯಿತು, ಏನಾದ್ರು ಒಂದು 10 ನಿಮಿಷ ಯೋಚನೆ ಮಾಡಿದ್ರ? ಮತ್ತೆ ಪಾಪ ಅವನಿಗೆ ಎತ್ಕೊಂಡೋಗಿ ಪೊಲೀಸ್ನವರು ಒಳಗೆ ಹಾಕ್ಕೊಂಡವ್ರೆ ಜೈಲಲ್ಲಿ. ಯಾರನ್ನ? ರಾಹುಲ್ ಗಾಂಧಿನಿಗ. ದಿಲ್ಲಿ ಪೊಲೀಸರ ವಶದಲ್ಲಿ ರಾಹುಲ್ ಗಾಂಧಿ. ಹೆಡ್ಲೈನ್. ಪತ್ರಕರ್ತರಿಗೆ ಇನ್ನೇನೂ ಇಲ್ಲ. ದಿಲ್ಲಿ ಪೊಲೀಸರ ವಶದಲ್ಲಿ ರಾಹುಲ್ ಗಾಂಧಿ. ಬೇಕಾಯ್ದು? ಹಾಂ, ಬೇಕೇನ್ರಿ? ಹಿಂಗೆ ಒಂದು ವಿಷಯ ಹೋಗಿ ಇನ್ನೊಂದು ವಿಷಯ ಆಗ್ತಾ ಇರ್ತದೆ. ಆದರೆ ನೀವುಗಳೆಲ್ಲ ಆಲೋಚನೆ ಮಾಡ್ತಾಯಿಲ್ಲ. ಮತ್ತು ನೀಟ್ ಪರೀಕ್ಷೆ ಇದರಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಹೋದವರು ನೀಟಾಗಿ ಬಂದ್ರ ಎಲ್ಲರೂ ಹೋಗಲಿ ನಮ್ಮ ಕರ್ನಾಟಕದವರು. ಎಷ್ಟು ಜನ ಮುಖ್ಯಮಂತ್ರಿಗಳು ಭೇಟಿಯಾದ್ರಿ? ಎಷ್ಟು ಜನ MLAಗಳು ನೀವು ಅವ್ರ ಜೊತೆ ಇದ್ರಿ? ಏನು ಸಾಹಸ ಮಾಡಿದ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ಸಾಹಸದಲ್ಲಿ ಏನೂ ಇಲ್ಲ, ನಿಲ್ಲು, ಝೀರೋ. ಅಲ್ಲೆಲ್ಲ ಹೋಗ್ಬಿಟ್ಟು ಹಿಂದೆ ಏನೋ ಗುಂಪಲ್ಲಿ ಗೋವಿಂದ, DK ಶಿವಕುಮಾರ್ ಗುಂಪಲ್ಲಿ ಗೋವಿಂದ ಅಂತ ಈ ರೀತಿ ಎಲ್ಲ ವರ್ತನೆಗಳು ಮಾಡ್ತಾಯಿದ್ರೆ ಯಾರು ಏನು ಎತ್ತ ಅಂತ ಒಂದು ವಿಷಯನೂ ತೂಕನೇ ಬರಲ್ಲ. ಅರ್ಥ ಆಯ್ತಾ? ಮತ್ತು ನಮ್ಮ ರಾಜ್ಯದ, ನಮ್ಮ ದೇಶದ ಅಭಿವೃದ್ಧಿಗಾಗಿ ಅಂತ ಯಾರೂ ಇಲ್ಲ. ಇಲ್ಲಿಂದ ಸ್ಟ್ರೈಕ್ ಮಾಡೋಕ್ಕೆ ದಿಲ್ಲಿಗೆ ಹೋಗಿದ್ರಂತೆ. ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇರೋರ ಬಿಡದಿ ರೈತರ ಕತೆ ಏನು? DK ಶಿವಕುಮಾರ್, ನೀವು ಹೋಗಿ ಸ್ಟ್ರೈಕ್ ಮಾಡ್ಬೋದು. ಯಾಕೆ ನಿಮ್ಮ ಪಾರ್ಟಿಗೆ ಅನುಕೂಲ ಆಗಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಕಾಳಜಿ ಇದೆ. ಇಲ್ಲಿ ರೈತರಿಗೆ ಏನಾಗಬೇಕು ಅನ್ನೋದೇನು ಅವ್ರ ಕಾಳಜಿ ಇರಲ್ವ? ರೈತರಿಗೆ ಅವರವರ ಸ್ವಂತ ವಿಷಯದಲ್ಲಿ ಅವ್ರು ಸ್ಟ್ರೈಕ್ ಮಾಡಿದ್ರೆ ತಪ್ಪು, ನೀವು ಸ್ಟ್ರೈಕ್ ಮಾಡಿದ್ರೆ ಸರಿ. ಇದೇನಾ ನಿಮ್ಮ ಇದು ಉತ್ತರ? ಏನು ಮಾಡೋದು ರೀ? ಹೆಂಗೆ ನಿಮ್ಮನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತಲೇ ಅರ್ಥ ಆಗಿಲ್ಲ DK ಶಿವಕುಮಾರ್ ಅವರೇ. ಎಲ್ಲ ಅಲ್ಲಿ ಹೋಗಿ ಹೆಂಗೆ ಹೇಳ್ತಿರೋ ಗೊತ್ತಾ? ಅಯ್ಯೋ ಪಾಪ ಇಷ್ಟೊಂದು ಬುದ್ಧಿವಂತನ ಅನ್ಬೇಕು. ಅದೇ ನೋಡಿದ್ರೆ ಇಲ್ಲಿ ದಡ್ಡನ ರೀತಿ ವರ್ತನೆ. ಎಲ್ಲಿ? ಬೆಂಗಳೂರಲ್ಲಿ. ಯಾರು ಏನು ಎತ್ತ, ಯಾರಿಗೆ ಅನುಕೂಲ ಆಗಬೇಕು, ಯಾರಿಂದ ಯಾರಿಗಾಗತ್ತೆ, ಏನೂ ಕೇಳಂಗೇ ಇಲ್ಲ. ಇಷ್ಟು ವಿಷಯ ಸಾರ್ವಜನಿಕವಾಗಿ ನೀವು ಮಾಡ್ತಕ್ಕಂಥ ಎಲ್ಲ ವಿಷಯನೂ ಕೂಡ ಸಾರ್ವಜನಿಕರಿಗೆ ಅನಾನುಕೂಲನೇ. ಮಿಸ್ಟರ್ DK ಶಿವಕುಮಾರ್ ಅವರೇ, ನೀವು ಮಾಡ್ತಕ್ಕಂಥ ಕೆಲಸಗಳು ಸಾರ್ವಜನಿಕವಾಗಿ ನೀವು ಬಂದು 1 ತಿಂಗಳು ಮೇಲಾಗೋಯ್ತು. 1.5-2 ತಿಂಗಳಾಗ್ತಾಯಿದೆ ಈಗ. 2 ತಿಂಗಳಾಗಿನೂ ಇನ್ನೂ ನಿಮ್ಮ ಕಾರ್ಯಕ್ರಮ ಶುರು ಮಾಡಿಲ್ಲ. ಹಂಗಂದರೆ ಅದೇ ಯಾರು ನಿದ್ದೆರಾಮಯ್ಯ ನಡೆಸ್ತಾ ಇದ್ದಿದ್ದು ಸರ್ಕಾರನೇ ಮತ್ತೆ ಅದೇ ನಿದ್ದೆನಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಲ್ಲ. ಇದು ಎಷ್ಟು ಮಟ್ಟಿಗೆ ನಿಮಗೆ ಸರಿ ಅನಿಸ್ತೈತೆ ಹೇಳಿ? ಹೋಗಲಿ. ನಿದ್ದೆರಾಮಯ್ಯ ಅವರು ಆರಾಮಾಗಿ ರೆಸ್ಟ್ ತಗೊಂಬಿಟ್ರು. ಈಗ ನೀವು ಆ ನಿದ್ದೆ ಚೇರಲ್ಲಿ ಕೂತ್ರೆ ನಿಮಗೂ ನಿದ್ದೆ ಬರ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದು ಇನ್ನೂ ಚುರುಕಾಗಲಿಲ್ಲ. ನಿಮ್ಮ ಸಹಪಾಠಿಗಳು 13 ಜನ ಇದನ್ನು ಮಾಡಿದ್ರಿ. ಕೃಷ್ಣೇ ಬೈರೇಗೌಡ, ಭೈರತಿ ಸುರೇಶು, UT ಖಾದರು, ಮತ್ತು ಯಾರೋ ರಾಮಲಿಂಗಾರೆಡ್ಡಿ, ಜಾರ್ಜ್ ಅವರು, ಮತ್ತು ಇನ್ಯಾರೋ ಸತೀಶ್ ಜಾರಕಿಹೊಳಿ ಅವರು ಉದ್ದ ತಗೊಂಬಂದಿದ್ದಾರೆ ಅಷ್ಟೇ. ಅವರು ಬುದ್ಧಿ ತಗೊಂಬರಲಿಲ್ಲ. ಉದ್ದವಾಗಿ ನಾಜೂಕಾಗಿ ಮಾತಾಡ್ತಾರೆ, ನಾವು ಹಂಗೆ ಹಿಂಗಂತ. ಆದರೆ ಸರ್ಕಾರದಲ್ಲಿ ಆಗೋ ಕೆಲಸಗಳು ಯಾವುದೂ ಆಗಲ್ಲ. ಇದು ಇವತ್ತಿನ ಸಮಸ್ಯೆ. ಜಾರಕಿಹೊಳಿಯವರು ಯಾಕೆ ಜಾರಕಿಹೊಳಿಗೆ ಖಾತೆ ಕೊಟ್ಟಿರೋದೇನು ಸರಿ ಇಲ್ವಾ? ಆ ಖಾತೆಯಲ್ಲಿ ಏನಾಗ್ತಾಯಿದೆ ಎತ್ತ ಅಂತ ಏನಾದ್ರೂ ಒಂಚೂರು ಸದ್ದು ಗದ್ದಲ ಏನಿಲ್ಲ. ಟುಸ್ ಪಟಾಕಿಗಳು ಎಲ್ಲ. 13 ಜನ ಮಂತ್ರಿಮಂಡಲಕ್ಕೆ ಸೇರಿಕೊಂಡು 13 ಜನನೂ 13 ದಿಕ್ಕಕ್ಕೆ ಹೋದರೆ ಪಾಪ ಅವರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಏನಾಗಬೇಕು? ಅವ್ರದ್ದು
ಮುಖ್ಯಮಂತ್ರಿಗೆ ನಾಯಿ ಪಾಡು, ಅದೇ ಪಾಡು ನಾಯಿ ಪಾಡಾಗಬೇಕು ಅಷ್ಟೇ, ಇನ್ನೇನೂ ಆಗಂಗಿಲ್ಲ. ಇಷ್ಟು ಅಧ್ವಾನವಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಏನೋ ನಮ್ಮ ಡಿ ಕೆ ಶಿವಕುಮಾರ್ ಎಲ್ಲ ಕುಣಿತಾಯಿದ್ರು, ಡಿ ಕೆ ಡಿ ಕೆ ಡಿ ಕೆ. ಯಾವ ಡಿ ಕೆ ಡಿ ಕೆ ಡಿಚ್ಚಿ ಕೊಡ್ತಾರಂತೆ ಡಿ ಕೆಗೆ. ಏನೂ ನಡೀಲಿಲ್ಲ, ಏನು ಕೆಲಸ ಆಗಲಿಲ್ಲಪ್ಪ. ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬೇಕಾಯ್ತು ಇದಕ್ಕೆ, ಈ ಸುಖಕ್ಕೆ? ಏನೋ ಇವ್ರನ್ನ ಹೇಳ್ತಾಯಿದ್ರು, ತಮಿಳ್ನಾಡು ವಿಜಯನಿಗ ಮೆಚ್ಯೂರ್ಡ್ ಇಲ್ಲದಿದ್ದವರು ಮುಖ್ಯಮಂತ್ರಿ ಆಗಿಬಿಟ್ಟವ್ರೆ, ಹಂಗೆ ಹಿಂಗೆ. ಅವರು ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಹೇಳಿದ್ದು, ಮುಖ್ಯಮಂತ್ರಿನೂ ಆಗಿಬಿಟ್ಟ. ಮುಖ್ಯಮಂತ್ರಿಯಾಗಿ ಸರ್ಕಾರದಲ್ಲಿ ಯಾವ ರೀತಿ ನಡವಳಿಕೆ ಮಾಡಬೇಕು ಅಂತ ಇಡೀ ಅಕ್ಕಪಕ್ಕದ ರಾಜ್ಯಗಳಿಗೆಲ್ಲ ಸದ್ದು ತೋರಿಸ್ಬಿಟ್ಟಿದ್ದಾರೆ. ಆದರೆ ನಿಮ್ಮದೆಲ್ಲೈತು ಸದ್ದು? ನಿಮ್ಮದು ಸದ್ದು ಇಲ್ಲ, ಗದ್ದಲನೂ ಇಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ. ಏನಾಯಿತು ನಿಮ್ಮದು ಸದ್ದು ಗದ್ದಲ? ಏನು ಯಾವ ರಾಜ್ಯಕ್ಕೂ ಎಲ್ಲೂ ಇಲ್ಲ. ಅದೇನೋ ಎಲ್ಲ ಏನೋ ಭಾಗ್ಯ ಜ್ಯೋತಿ, ಭಾಗ್ಯ ಶಕ್ತಿ ಅದು ಶಕ್ತಿ ಜ್ಯೋತಿನ ಏನೇನೋ ಜ್ಯೋತಿಗಳು ಇಟ್ಕೊಂಡಿದ್ರಲ್ಲ, ಯಾವ ಜ್ಯೋತಿನಲ್ಲೂ ಎಲ್ಲೂ ಇಲ್ಲ, ಯಾರಿಗೂ ಕಾಸೇ ಬರಲಿಲ್ಲ, ಏನೂ ನಡೀಲೇ ಇಲ್ಲ. ಏನೇನೋ ಸರ್ವೆಗಳು ಮಾಡ್ತಾಯಿದ್ದೀರಾ, ಯಾವ ಸರ್ವೆಗೂ ಯಾವುದು ಉತ್ತರ ಇಲ್ಲ. ಈಗ ಕರೆಂಟ್ ಬಿಲ್ನವ್ರದ್ದು ಒಂದು ಶುರುವಾಗ್ಬಿಟ್ಟಿದೆ. ಭಾಗ್ಯ ಜ್ಯೋತಿ ಅವರಿಗೆ ಎಲ್ಲ ದಾಖಲೆ ಕೊಡಬೇಕು ಈಗ, ಅವರೆಲ್ಲ ಫ್ರೀ ಮಾಡಿಸ್ಕೋಬೇಕಂತೆ. ಇದು ಬರೀ ಇದೇ ಆಗೋದೆ, ಸರ್ವೆ ಮಾಡೋ, ಇದನ್ನು ಮಾಡು ಅದನ್ನು ಮಾಡು ಅಂತಲೇ ವರ್ಷಕ್ಕೊಂದ್ಸತಿ ಇದು ಕಥೆಗಳು ನಡೀತಾ ಇದ್ದರೆ ಯಾವ ರೀತಿ ಸಮಾಜಕ್ಕೆ ಒಳ್ಳೆಯದಾಗತ್ತೆ? ಟೈಮ್ ಪಾಸ್. ಮತ್ತು ಎಸ್ ಐ ಆರ್ನಿಗೆ ಎಷ್ಟು ಮಟ್ಟಿಗೆ ಮಾಡ್ತಾಯಿದ್ದಾರೆ ಅವ್ರು? ಯಾರೋ R1 ಇಲ್ಲ, AR1 ಇಲ್ಲ, ರೆವಿನ್ಯೂ ಇನ್ಸ್ಪೆಕ್ಟ್ರೂ ಇಲ್ಲ. ಯಾವ ರೋಡಲ್ಲಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡೋರು ಸೂಪ್ರೈಸರೂ ಇಲ್ಲ. ಒಂದು ದಾಖಲೆಗಳನ್ನು ಒಬ್ಬರೂ ಬಿಲ್ಡಿಂಗ್ ಹತ್ತಿ ಇಳಿದಿಲ್ಲ. ಅವ್ರಿಗೆ ಪ್ರತಿ ಮನೆ ಮಾಡಿದ್ರು ಒಂದು ಮನೆಗೆ ಒಂದೊಂದು ಸ್ಟಿಕ್ಕರ್ ಅಂಟಿಸಿ ಅಂತ ಕೊಟ್ಟವ್ರೆ. ಎಷ್ಟು ಮನೆಗೆ ಸ್ಟಿಕ್ಕರ್ ಅಂಟಿಸವ್ರೆ ನೋಡ್ಕೊಂಡು ಬರ್ತೀರಾ ಮಿಸ್ಟರ್ ರೆವಿನ್ಯೂ ಇನ್ಸ್ಪೆಕ್ಟ್ರೆ ಕಸ್ತೂರಿಬಾ ನಗರದಲ್ಲಿ? ಇದು ರೆವಿನ್ಯೂ ಇನ್ಸ್ಪೆಕ್ಟ್ರ್ ಮಾಡ್ತಕ್ಕಂಥ ಕೆಲಸ. ಏನೋ ಬಿ ಎಲ್ ಒಗಳಂತೆ, ಯಾವ ಸೀಮೆ ಬಿ ಎಲ್ ಒಗಳು ಯಾರು ಬಿಲ್ಡಿಂಗ್ ಹತ್ತಾ ಇಲ್ಲ. ಎಲ್ಲ ಫೋನ್ ಮಾಡೋ, ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ, ಇಲ್ಲಿಗೆ ಬಾ ಅಲ್ಲಿಗೆ ಬಾ ಅಂತ ಕರೆಸ್ಕೊಂಡು ಕೂತಿರೋದೆ. ಯಾವುದು ಮನೆ ಕಂಪ್ಲೀಟ್ ಇಲ್ಲ, ಮತ್ತು ಯಾವುದೂ ಸೀರಿಯಸ್ನೆಸ್ ಇಲ್ಲ ಹಂಗಂದರೆ ಯಾವ ಬಿ ಎಲ್ ಒ ಏನಾಗಿ ಏನು ಪ್ರಯೋಜನ? ಏನೂ ಇಲ್ಲ. ಇದು ಟುಸ್ ಪಟಾಕಿ ಇದು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.